ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ಯಾಂಗ್ಳೂರಿಂದ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿ ಶಾರದಾ ಪೀಠ ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ನಾವು ಆ್ಯಕ್ಚುಲಿ ಟ್ರೈನು ನಮಗೆ ಸಿಗಲಿಲ್ಲ, ಅದಕ್ಕೋಸ್ಕರನೇ ನಾವು ಬಸ್ಸಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು KSRTC ವೆಬ್ಸೈಟಲ್ಲಿ KSRTC ಪಲ್ಲಕ್ಕಿ ಅಂತ ಬರ್ತದಲ್ಲ, ಆ ಬಸ್ನ ಬುಕ್ ಮಾಡ್ಕೊಂಡ್ವಿ. ಸ್ಲೀಪರ್ ಬಸ್ ಬುಕ್ ಮಾಡಿದ್ದು. ಸೊ ಇಲ್ಲಿ ನೋಡಿದ್ರಲ್ಲ, KSRTC ಬಸ್ ಸ್ಟಾಪ್ ನಾವು ಎಂಟ್ರ್ ಆಗಿದ ತಕ್ಷಣ ಶೃಂಗೇರಿಗೆ ನಾರ್ಮಲ್ ಬಸ್ಸಸ್ಸು ಅವೈಲೇಬಲ್ ಇದೆ. ಸೊ ನಾವು ಕೂತ್ಕೊಂಡು ಹೋಗಬೇಕು ಅಂದರೆ ಆ ಬಸ್ಗೆ ಹೋಗ್ಬೋದು. ಸೊ ನಾವು ಪಲ್ಲಕ್ಕಿ ಬಸ್ ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು. ಸೊ ಸ್ಲೀಪರ್ ಇರೋದ್ರಿಂದ ಸೊ ಚೆನ್ನಾಗೇ ಇತ್ತು. ಒನ್ ಥಿಂಗ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಏನಂದರೆ, ನಾವು ಶೃಂಗೇರಿ ಆಗಿರ್ಬೋದು, ಹೊರನಾಡು ಆಗಿರ್ಬೋದು, ತುಂಬ ಘಾಟ್ ರೋಡ್ ಇರ್ತದೆ. ಸೊ ಟ್ರಾವೆಲ್ ಮಾಡಬೇಕು ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನೀವು ಹೆವಿ ಫುಡ್ ತಗೋಬೇಡಿ. ನಿಮ್ಮ ವಾಮಿಟ್ ಸೆನ್ಸೇಷನ್ ಆ ಥರ ನಿಮ್ಗೆ ಅಭ್ಯಾಸ ಇಲ್ಲ ಅಂದರೆ ಏನಾದರೂ ವಾಮಿಟ್ ಟ್ಯಾಬ್ಲೆಟ್ಸ್ ಇಲ್ಲ ಆ ಥರ ಏನಾದರೂ ತಗೊಳ್ಳಿ. ಸೊ ಬೆಟರ್ ಆಗಿರುತ್ತೆ. ನಾವು ಓನ್ ಎಕ್ಸ್ಪೀರಿಯೆನ್ಸಿಂದ ಆ್ಯಕ್ಚುಲಿ ನಮಗೆ 4:30ಗೆಲ್ಲ ಶೃಂಗೇರಿ ಎಕ್ಸಾಕ್ಟ್ ದೇವಸ್ಥಾನದ ಮುಂದೆನೇ ನಿಲ್ಲಿಸಿದ್ರು. ನಾವು ದೇವಸ್ಥಾನದ ಮುಂದೆ ಇಳ್ಕೊಂಬಿಟ್ಟಿದ್ವಿ. ಆ್ಯಕ್ಚುಲಿ ನಾವು ಇನ್ನೊಂದು ಏನು ಮಾಡಿದ್ವಿ ಅಂದರೆ, ಇಲ್ಲಿ ಬರೋದಕ್ಕಿಂತ ಮುಂಚೆನೇ ನಾವು ಟೆಂಪಲ್ ರೂಮು ಬುಕ್ ಮಾಡಿಬಿಟ್ಟಿದ್ದೀವಿ. ಸೊ ಟೆಂಪಲ್ ರೂಮ್ ಬಂದು ನಮಗೆ ಯಾತ್ರಿ ನಿವಾಸಲ್ಲಿ ರೂಮ್ ಸಿಕ್ಕಿತ್ತು. 300 ರೂಪೀಸ್ ಇರುತ್ತೆ. ಇಳ್ಕೊಂಡ ತಕ್ಷಣ ಆಫೀಸ್ ರೂಮ್ಗೆ ಹೋಗ್ಬಿಟ್ಟು ಅದು ನಾವು ಬುಕ್ ಮಾಡಿರೋದು ಆನ್ಲೈನ್ ತೋರಿಸಿದ್ರೆ ರೂಮ್ ಕೀ ಎಲ್ಲ ಕೊಡ್ತಾರೆ. ಅದನ್ನು ತಗೊಂಡು ನಾವು ಮೇಲೆ ಬಂದ್ವಿ. ಇನ್ನೊಂದು ಏನಂದರೆ, ಇಲ್ಲಿ ಟೈಮಿಂಗ್ ಇರುತ್ತೆ. ಲೈಕ್ 5:30ಇಂದ 7:30ವರೆಗೆ ಹಾಟ್ ವಾಟರ್ ಬರುತ್ತಂತೆ. ಸೊ ನಾವು ಆಲ್ರೆಡಿ 4:30ಗೆ ರೀಚ್ ಆಗಿದ್ವಿ. ಇದೇ ನಾವು ಸ್ಟೇ ಮಾಡ್ತಾ ಇರೋ ರೂಮ್ ಎಲ್ಲ ಸ್ವಲ್ಪ ಅಂದರೆ ನಾವು ಅಷ್ಟು ಹೈಜಿನಿಕ್ ಅನಿಸ್ಲಿಲ್ಲ. ಬಾತ್ರೂಮ್ ಎಲ್ಲ ಕ್ಲೀನಾಗೇ ಇತ್ತು, ಬಟ್ ರೂಮು ಬೆಡ್ಡು ಅದೆಲ್ಲ ಒಂಥರ ಹೈಜಿನ್ ಅನಿಸ್ಲಿಲ್ಲ ನಮಗೆ. ಬಟ್ ಓಕೆ, ಯಾಕಂದರೆ ನಾವಿಲ್ಲೇನು ಸ್ಟೇ ಮಾಡ್ತಿಲ್ಲ. ಜಸ್ಟ್ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ದರ್ಶನ ಮಾಡ್ಕೊಂಡೋದು ಮುಗಿಸ್ಕೊಂಡು ಶೃಂಗೇರಿ ಎಲ್ಲ ನೋಡಿದ ಮೇಲೆ ನಾವು ಹೊರನಾಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಸ್ಟೇ ಮಾಡ್ತಿಲ್ಲ. ಸೊ ನಾವು ಫ್ರೆಶ್ ಅಪ್ ಆಗೋಕ್ಕೆ ಓಕೆ ಅನ್ನಿಸ್ತು. ಇನ್ನೊಂದು ಬಂದುಬಿಟ್ಟು ವಿದ್ಯಾಭಾರತಿ ಅಂತಲೂ ಇಲ್ಲಿದೆ. ಸೊ ಅಲ್ಲಿನೂ ನಾವು ಬುಕ್ ಮಾಡ್ಕೋಬೋದು. ಬಟ್ ಅವೈಲಬಿಲಿಟಿ ಇದ್ದರೆ ನಮಗೆ ಶೃಂಗೇರಿ ವೆಬ್ಸೈಟಲ್ಲೇ ನಮಗೆ ತೋರಿಸುತ್ತೆ ಹೇಗೆ ಬುಕ್ ಮಾಡೋದು ಏನಂತ. ಅಲ್ಲಿ ವೆಬ್ಸೈಟಲ್ಲಿ ನಮಗೆ ಡೀಟೇಲ್ಸ್ ಎಲ್ಲ ಇರುತ್ತೆ, ಅದು ನೀವು ನೋಡ್ಬೋದು. ಸೊ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಅರೌಂಡ್ 6:30ಗೆಲ್ಲ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡೋಣ ಅಂತ ಹೋಗಿದ್ವಿ. ಸೊ ಇಲ್ಲಿ ನಾವು ದರ್ಶನ ಮಾಡ್ಕೋಬೇಕು ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೋಗಿದ ನಂತರ ನೀವು ನೋಡ್ತಾ ಇದ್ದೀರಲ್ವ, ವೈಬ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನಾವು ಇಲ್ಲಿಗೆ ಬಂದ ತಕ್ಷಣ ಅಂದರೆ ನಾವೇನು ಟ್ರಾವೆಲ್ ಮಾಡಿರ್ತೀವಲ್ಲ, ಎಲ್ಲ ನಮಗೇನು ಟ್ರಾವೆಲ್ ಮಾಡಿರೋ ಟೈಮ್ನೆಸ್ ಇರುತ್ತೆ ಎಲ್ಲ ಹೋಗಿಬಿಡುತ್ತೆ. ಅಂದರೆ ಹೇಳಬೇಕು ಅಂದರೆ ತುಂಬ ಪ್ರಶಾಂತವಾಗಿರೋದು, ತುಂಬ ಚೆನ್ನಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಅದು ಶಂಕರಾಚಾರ್ಯರು ಇಲ್ಲಿ ಶಾರದಾ ಪೀಠನ ಸ್ಥಾಪನೆ ಮಾಡಿರೋದಲ್ವಾ. ಸೊ ಈ ಪ್ಲೇಸ್ಗೆ ಖಂಡಿತ ನೀವು ಒಮ್ಮೆ ವಿಸಿಟ್ ಆಗಿ. ಸೊ ಖಂಡಿತ ಅಮ್ಮ ಅನುಗ್ರಹ ತಗೊಳ್ಳಿ. ಸ್ಪೆಷಲಿ ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಇಲ್ಲಿ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಅಕ್ಷರಾಭ್ಯಾಸನೂ ಮಾಡಿಸ್ಬೋದು. ಸೊ ನಾವೇನು ಮಾಡಿದ್ದೀವಿ ಅಂದರೆ, ಫಸ್ಟು ನಾವು ವಿಸಿಟ್ ಆಗಿದ್ದು ಬಂದು ಅಲ್ಲಿ ಗಣೇಶನ ದೇವಸ್ಥಾನ ಇರುತ್ತೆ. ಸೊ ನಾವು ಇಲ್ಲಿಂದ ಒಳಗೆ ಹೋಗಿ ಗಣೇಶನ ದೇವಸ್ಥಾನ ಮತ್ತು ಅಲ್ಲಿ ಕೆಲವೊಂದು ದೇವಸ್ಥಾನಗಳಿವೆ. ನಾವು ಒಂದೊಂದು ಉಪದೇವಸ್ಥಾನಗಳೆಲ್ಲ ನೋಡ್ಬೋದು. ಇದು ಬಂದುಬಿಟ್ಟು ಹಾಲು. ಸೊ ಇಲ್ಲಿ ಏನಾದರೂ ಅವ್ರ ಕಡೆಯಿಂದನೇ ಪ್ರೋಗ್ರಾಮ್ಸ್ ಏನಾದರೂ ಮಾಡಬೇಕಂದ್ರೆ ಹಾಲ್ ಇರ್ತದೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡೋಕ್ಕೂ ಸಪ್ರೇಟಾಗಿ ಮಂಟಪ ಇದೆ. ಸೊ ಅಲ್ಲಿ ಅಕ್ಷರಾಭ್ಯಾಸನೂ ಮಾಡ್ತಾರೆ. ನೀವೇನಾದರೂ ಸ್ಪೆಷಲಾಗಿ ಪೂಜೆ ಮಾಡಿಸ್ಬೇಕು ಅಂದರೆ ಸೊ ನೀವಿಲ್ಲಿ ಸೇವಾ ಕೌಂಟರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ಕ್ಯಾನರ್ ಇರುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಕಡೆಯಿಂದನೇ ನೀವು ಟಿಕೆಟ್ಸ್ ತೊಗೋಬೋದು. ಸೊ ಈ ಥರನೂ ಮಾಡೋ ಆಪ್ಷನ್ ಇದೆ. ಇಲ್ಲ ಅಲ್ಲಿ ಒಂದು ಮಿಷನ್ ಥರ ಇಟ್ಟಿರ್ತಾರೆ. ಅಲ್ಲಿ ನಮ್ಗೆ ಯಾವ ಪೂಜೆ ಬೇಕು ಅನ್ನೋದು ಸೆಲೆಕ್ಟ್ ಮಾಡಿ, ಅರ್ಚನೆನ ಏನು ಅಂತ ಸೆಲೆಕ್ಟ್ ಮಾಡಬೇಕು. ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂದರೆ, ಇಲ್ಲಿ ಹುಡುಗರು ಖಂಡಿತ ಪಂಚೆಯಿಂದಾನೇ ಬರಬೇಕು. ಹುಡುಗಿರು ಚೂಡಿದಾರು ಅಥವಾ ಸ್ಯಾರಿಯಲ್ಲಿ ವಿತೌಟ್ ದುಪ್ಪಟ್ಟನೂ ಅಲೋ ಮಾಡೋದಿಲ್ಲ. ದಯವಿಟ್ಟು ಟ್ರೆಡಿಷ್ನಲ್ ವೇರಲ್ಲೇ ಬರೀ. ನೀವೇನಾದರೂ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದ್ರೂ ಹುಡುಗರು ಖಂಡಿತ ಇಲ್ಲಿ ಬಂದ ಮೇಲೆ ಪಂಚೆನೇ ಹುಡ್ಕೋಬೇಕು. ಒಳಗಡೆ ದರ್ಶನ ಮಾಡೋ ಮೂಮೆಂಟಲ್ಲಿ ನಮಗೆ ಯಾವುದೇ ರೀತಿ ವಿತೌಟ್ ದುಪ್ಪಟ್ಟನೂ ಚೂಡಿದಾರೂ ಅಲೋ ಮಾಡಲ್ಲ. ಚೂಡಿದಾರ್ ಇದ್ದರೆ ವಿತ್ ದುಪ್ಪಟ್ಟ ಇರಬೇಕು, ಅಥವಾ ಸ್ಯಾರಿ ಇರಬೇಕು. ಇಲ್ಲ ಅಂದರೆ ಹುಡುಗರಾದರೆ ಖಂಡಿತ ಪಂಚೆನೇ ಕಟ್ಕೋಬೇಕು. ಇಲ್ಲ ಅಂದರೆ ಅವರು ಒಳಗಡೆ ದರ್ಶನ ಮಾಡ್ಕೊಳ್ಳೋಕೆ ಬಿಡೋಲ್ಲ. ಇದು ಅಲ್ಲಿ ಖಂಡಿತ ಫಾಲೋ ಮಾಡಬೇಕಾಗಿದೆ. ಸೊ ಸಾಂಪ್ರದಾಯವಾಗಿರೋ ಬಟ್ಟೆಗಳನ್ನೇ ಇಲ್ಲಿ ಅಲೋ ಮಾಡ್ತಾರೆ.
ಇಲ್ಲಿ ನಾವು ಫಸ್ಟು ನಾ ಹೇಳಿದ್ನಲ್ಲ ಉಪ ಆಲಯಗಳಿದೆ ಅಂತ. ಫಸ್ಟು ಇಲ್ಲಿ ನಾವು ಗಣೇಶನ ದರ್ಶನ ಮಾಡ್ಕೊಂಡ್ವಿ. ಅದಾಗದ ನಂತರ ಅಲ್ಲಿ ಕೆಲವೊಂದು ದೇವತಾ ಮೂರ್ತಿಗಳಿದ್ದಾರೆ. ಸೊ ಅವ್ರನ್ನ ನಾವು ದರ್ಶನ ಮಾಡಿಕೊಂಡದ ನಂತರ ನಾವು ಟಿಕೆಟೆಲ್ಲ ತೊಗೊಂಡಿದ್ವಿ. ಸೊ ಟಿಕೆಟೆಲ್ಲ ತೊಗೊಂಡ್ಬಿಟ್ಟು ಫಸ್ಟು ಅಮ್ಮವಾರ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಮಾಡಿಲ್ಲ, ಅದಕ್ಕೆ ನಾನು ತೆಗ್ದಿಲ್ಲ. ಇದು ಬಂದುಬಿಟ್ಟು ಇಲ್ಲಿ ಒಂದು ಶಂಕರಾಚಾರ್ಯರ ಬಗ್ಗೆ ಒಂದು ಹಾಲ್ ಇದೆ. ಅಲ್ಲಿ ಕ್ಲಿಯರಾಗಿ ಶಂಕರಾಚಾರ್ಯರು ಹೇಗೆ ಹುಟ್ಟಿದ್ರು ಏನು ಅನ್ನೋದು ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಲೈಕ್ ಒಂದು ಪಿಕ್ಚರ್ಸ್ ರೂಪದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಶಾರದಾ ಪೀಠ ಹೇಗೆ ಬಂತು ಅಂದರೆ, ಇವರು ಶಂಕರಾಚಾರ್ಯರು ಅದ್ವೈತ ವೇದಾಂತ ಅನ್ನೋದು ದಿಗ್ವಿಜಯ ಯಾತ್ರೆ ಮಾಡ್ತಿದ್ರು. ಅಂದರೆ ಅದು ಸ್ಥಾಪನೆ ಮಾಡಬೇಕು ಅಂತ ಶೃಂಗೇರಿ ಶಾರದಾ ಪೀಠನ. ಶೃಂಗೇರಿ ಬಂದಾಗ ಒಂದು ಇನ್ಸಿಡೆಂಟ್ ನಡೀತು. ಇಲ್ಲಿ ಏನಾಗಿತ್ತಂದರೆ, ತುಂಗಾ ನದಿ ತೀರದಲ್ಲಿ ಆದಿಶಂಕರಾಚಾರ್ಯರು ಒಂದು ಅದ್ಭುತ ದೃಶ್ಯವನ್ನು ಕಂಡರು. ಅಂದರೆ ಬಿಸಿಲಿನಲ್ಲಿ ಗರ್ಭಿಣಿಯಾಗಿರೋ ಕಪ್ಪ ಒಂದು ನಾಗರಹಾವು ತನ್ನ ಪಡೆಯನ್ನು ಹೊರಡಿ ಅಂದರೆ ನೆರಳು ಕೊಡ್ತಾ ಇದ್ದಂತೆ. ಸೊ ಸಹಜವಾಗಿ ಹಾವುಗೂ ಕಪ್ಪೆಗೂ ಆಗೋದಿಲ್ಲಲ್ವ. ಬಟ್ ಇಂಥ ಪ್ಲೇಸಲ್ಲಿ ಈ ಥರ ನೋಡಿದ ನಂತರ ಶಂಕರಾಚಾರ್ಯರಿಗೆ ಅನ್ನಿಸ್ತು ಇದು ಶಾಂತಿ ಮತ್ತು ಧರ್ಮದಿಂದ ತುಂಬಿರೋ ಒಂದು ಭಾವಿಸಿ ಇಲ್ಲೂ ಒಂದು ಮಠವನ್ನು ಸ್ಥಾಪನೆ ಮಾಡಬೇಕು ಅಂತ ಇಲ್ಲಿ ಅವರಿಲ್ಲಿ ಶಾರದಾಂಬಾ ದೇವಿಯನ್ನು ಜ್ಞಾನ ಸ್ವರೂಪಿಣಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ಆದಿಶಂಕರಾಚಾರ್ಯರು ಫಸ್ಟ್ ಮಾಡಿರೋ ಪೀಠ ಅಂತ ಹೇಳ್ತಾರೆ. ಅದಾಗದ ನಂತರ ಅವರು ಬೇರೆ ಬೇರೆ ಜಾಗಗಳಲ್ಲಿನೂ ಹೋಗಿದ್ದಾರೆ. ಲೈಕ್ ಗೋವರ್ಧನ ಮಠ, ದ್ವಾರಕಾ ಶಾರದಾ ಪೀಠ, ಜ್ಯೋತಿರ್ಮಠ ಅಂತ ಇಂಥ 4 ಪೀಠಗಳನ್ನ ಅವರು ಸ್ಥಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಲೈಫ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಚಿತ್ರಗಳಲ್ಲಿ. ಸೊ ಇವರು ತಂದೆಯವರು ಬಂದುಬಿಟ್ಟು ಶಂಕರಾಚಾರ್ಯರಿಗೆ ಶಿವಗುರು ಅಂತ, ತಾಯಿ ಬಂದು ಆರ್ಯಾಂಬ ಅಂತ. ಇವರು ಬಂದುಬಿಟ್ಟು ಕೇರಳದಲ್ಲಿ ಕಳಡಿ ಅನ್ನೋ ಗ್ರಾಮದಲ್ಲಿ ಜನ್ಮಿಸಿದ್ದಾರೆ. ಸೊ ಶಂಕರಾಚಾರ್ಯರು ಬಾಲ್ಯದಿಂದಲೇ ತುಂಬ ಬುದ್ಧಿವಂತರಾಗಿದ್ದರು. ಕೇವಲ 8 ವರ್ಷದ ದೂರದಲ್ಲಿ ವೇದಗಳು ಮತ್ತು ಶಾಸ್ತ್ರಗಳೆಲ್ಲ ಸಂಪೂರ್ಣವಾಗಿ ಅಧ್ಯಾಪನ ಮಾಡಿದರು ಎಂದು ಹೇಳ್ತಾರೆ. ಮತ್ತು ಒಂದು ಮೊಸಳೆ ಪ್ರಸಂಗ ಆಗಿತ್ತಂತೆ. ಸಾಂಪ್ರದಾಯಿಕ ಪ್ರಕಾರ ಒಂದು ದಿನ ನದಿಯಲ್ಲಿ ಸ್ನಾನ ಮಾಡುವಾಗ ಮೊಸಳೆ ಅವರ ಕಾಲನ್ನು ಹಿಡಿಯಿತು. ಆಗ ಅವರು ತಾಯಿಯ ಅನುಮತಿ ಕೇಳಿ ಸನ್ಯಾಸ ಸ್ವೀಕರಿಸಲು ವಿನಂತಿಸಿದರು. ತಾಯಿ ಒಪ್ಪಿದ ಕೂಡಲೇ ಮೊಸಳೆ ಅವರನ್ನು ಬಿಟ್ಟಿತು ಅಂತ ಹೇಳುತ್ತಾರೆ. ನಂತರ ಅವರು ಸನ್ಯಾಸ ಸ್ವೀಕರಿಸಿ ಗುರುವನ್ನು ಹುಡುಕಲು ಹೋಗಿದ್ದರಂತೆ. ಶಂಕರಾಚಾರ್ಯರು ಗೋವಿಂದ ಭಗವತ್ಪಾದ ಅಂತ ಹೇಳ್ತಾರಲ್ವ, ಅಂಥ ಗುರುಗಳನ್ನ ಅವರು ಗುರುಗಳಾಗಿ ಸ್ವೀಕರಣೆ ಮಾಡಿದ್ದಾರೆ ಅಂತ. ಮತ್ತು ಭಾರತದಲ್ಲಿ ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಅವ್ರು ಭಾರತದಲ್ಲಿ ಸುತ್ತಾಡ್ತಾ ಇರುವಾಗ ನಾನು ಮುಂಚೆ ಹೇಳಿದ್ನಲ್ಲ ಅಂಥ ಸಂಘಟನೆ ನೋಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಫಸ್ಟು ಅವರು ಶಾರದಾ ಪೀಠನ ಸ್ಥಾಪನೆ ಮಾಡಿದರು. ಅಂದರೆ ಅಮ್ಮ ಸರಸ್ವತಿ ಮಾತಾ ಇರ್ತಾರಲ್ಲ, ತಾಯಿ ಸರಸ್ವತಿ ದೇವಿನ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಇದು ನಮಗೆ ಎಂಟ್ರೆನ್ಸು, ಶಾರದಾಂಬಾ ಸನ್ನಿಧಿಗೆ ಎಂಟ್ರೆನ್ಸು. ಇಲ್ಲಿಂದ ನಾವು ಟಿಕೆಟ್ ತೊಗೊಂಡ್ಮೇಲೆ ಹೋಗಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಹೋಗೋ ಟೈಮಲ್ಲಿ ಅವರು ಅಂದರೆ ಎಲ್ಲರೂ ಪಂಚೆಗಳೇ ಕಟ್ಕೋಬೇಕು. ಹುಡುಗಿರು ಸ್ಯಾರೀಸ್ ಅಥವಾ ಚೂಡಿದಾರ್ ಇರಬೇಕು, ವಿತ್ ದುಪ್ಪಟನೇ ಇರಬೇಕು. ವಿತೌಟ್ ದುಪ್ಪಟನೂ ಅವ್ರು ಅಲೋ ಮಾಡೋದಿಲ್ಲ ಅಲ್ಲಿ. ಸೊ ನೀವು ಅಲ್ಲಿ ಹೋಗಂಗಿದ್ರೆ ಖಂಡಿತ ಕ್ಯಾರಿ ಮಾಡಿ. ಸೊ ಎಕ್ಸ್ಟ್ರಾ ನೀವೇನಾದರೂ ಈ ಥರ ಸಂಪ್ರದಾಯವಾಗಿರೋ ಬಟ್ಟೆಗಳನ್ನ ಕ್ಯಾರಿ ಮಾಡಿ. ಸೊ ಅದು ಬೆಟರಾಗಿರುತ್ತೆ. ಇದು ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ. ಅದಾಗದ ನಂತರ ಇಲ್ಲಿ ಒಳಗಡೆನೂ ದೇವರಿದ್ದಾರೆ, ಅಲ್ಲಿ ಮಂಟಪ. ಸೊ ಇಲ್ಲಿ ತುಂಬ ಉಪ ಆಲಯಗಳಿವೆ, ತುಂಬ ದೇವರು ಇದ್ದಾರೆ, ನವಗ್ರಹ ಮಂದಿರ ಇದೆ. ಸೊ ಎಲ್ಲ ನಾವು ಒಂದೇ ನೋಡ್ಕೋಬೋದು. ಈಗ ನಾನೊಂದು ಕತೆ ಹೇಳಿದ್ನಲ್ಲ ನಿಮಗೆ, ಗರ್ಭಿಣಿ ಆಗಿರೋ ಕಪ್ಪೆ ಇತ್ತು, ನಾಗರಹಾವು ಇದು ಮಾಡಿತ್ತು. ಇದೇ ನದಿ ತೀರದಲ್ಲಿನೇ ಅದು ನಡೆದಿರೋದು. ಅಲ್ಲಿ ಚಿಕ್ಕದಾಗಿ ಒಂದು ಮಾಡಿದಾರಲ್ವ, ಈ ಥರ ಅಲ್ಲೇ ಆಗಿರೋದು. ಸೊ ಇಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಒಂದೇನೆಂದರೆ, ನಾವು ತುಂಬ ಕ್ಷೇತ್ರಗಳು ಹೋಗ್ತಾ ಇರ್ತೀವಿ, ನದಿಯಲ್ಲಿ ಬಿಟ್ಬಿಡ್ತಾರೆ ಜನಗಳನ್ನ. ಅದರಿಂದ ಏನಾಗುತ್ತೆ, ಕೆಲವೊಂದು ಜನ ಏನು ಮಾಡ್ತಾರೆ, ಬಟ್ಟೆಗಳಂತೆ ಅವು ಪೂಜೆ ಮಾಡೋ ಪೇಪರ್ಸ್ ಪ್ಲಾಸ್ಟಿಕ್ ಎಲ್ಲನೂ ನದಿಯಲ್ಲಿ ಬಿಸಾಕ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನದಿ ಅನ್ನೋದು ನಮಗೆ
ನಮಗೆ ತಾಯಿ ಇದ್ದಂಗೆ. ನಾವು ನದಿನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ಒಳ್ಳೆ ಪರಿಸರಗಳಿರುತ್ತದೆ ನಮಗೆ. ಇಲ್ಲಿ ಯಾವುದೇ ರೀತಿ ನದಿಯಲ್ಲಿ ಹೋಗೋಕ್ಕೆ ಏನೂ ಮಾಡೋಕ್ಕೆ ಬಿಡೋಲ್ಲ. ಅದು ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ನದಿ ಅನ್ನೋದು ಮೇಂಟೈನ್ ಮಾಡಿದ್ದಾರೆ. ಯಾರನ್ನೂ ಅಷ್ಟು ಅಲೋ ಮಾಡಲ್ಲ ಇದು ಮಾಡೋದಕ್ಕೆ. ಅದು ತುಂಬ ಇಷ್ಟ ಆಯಿತು. ಸೊ ನಾವೆಲ್ಲ ದೇವ್ರದ ದರ್ಶನ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಮುಂದೆ ಹೋದರೆ ಮಠ ಇದೆ ಅಂತ ಹೇಳಿದರು. ಸೊ ನದಿ ಕಡೆಯಿಂದ ಒಂದು ಬ್ರಿಡ್ಜ್ ಇದೆ ದೇವಸ್ಥಾನದಿಂದ. ಈ ಥರ ಬ್ರಿಡ್ಜ್ ಒಳಗಡೆಯಿಂದ ಹೋದರೆ ಅಲ್ಲಿ ಗುರುಗಳಿರ್ತಾರಲ್ವ, ಅಂದರೆ ಈ ಶಾರದಾ ಪೀಠ ಸ್ಥಾಪನೆ ಮಾಡಿರೋ ಗುರುಗಳದ್ದೆಲ್ಲ ಅವರು ಅಂದರೆ ಅಲ್ಲಿ ಸಮಾಧಿ ಆಗಿರೋದು ಅವು ಎಲ್ಲ ಇದೆ. ಪ್ಲಸ್ ಅಲ್ಲಿ ಶಂಕರದ ಮಠದಲ್ಲಿ ಇರ್ತಾರಲ್ವ, ಅವರು ಮಠದಲ್ಲಿ ಇರೋರು ಹಿಂದೆ ಆ ಕಡೆ ಎಲ್ಲ ಒಂಥರ ಲೈಕ್ ಏನಂತಾರೆ, ಒಂಥರ ಗಾರ್ಡನ್ ಥರ ಇದೆ. ಸೊ ಇದನ್ನು ನೀವು ನೋಡ್ಬೋದು. ಒಳಗಡೆನೂ ಕೆಲವೊಂದು ಮುಂದೆ ಟೆಂಪಲ್ಸ್ ಇದೆ ಅಂತ ಹೇಳಿದರು. ಅದಕ್ಕೆ ನಾವು ಒಳಗಡೆ ಹೋಗಿದ್ದೀವಿ. ಸೊ ಇದನ್ನೆಲ್ಲ ನಾವು ನೋಡ್ತಾ ಇರುವಾಗ, ನಾವು ಸ್ಪೆಷಲಿ ನಾವು ಮಾರ್ನಿಂಗ್ ಟೈಮಲ್ಲಿ ಹೋಗಿದ್ದೀವಲ್ಲ, ನೋಡ್ತಾ ಇರುವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾವು ಹೋಗಿದ್ಮೇಲೆ ಎಷ್ಟು ಮನಃಶಾಂತಿ ಆಗಿರ್ತದಂದರೆ ತುಂಬ ಒಂಥರ ಅಲ್ಲೇ ಇರಬೇಕು ಅನಿಸುತ್ತೆ. ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇವು ಖಂಡಿತ ವಿಸಿಟ್ ಆಗಿ. ಇಲ್ಲಿ ಇನ್ನೊಂದು ಏನು ಹೇಳ್ತಾರಂದರೆ, ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿರೋ ಮಕ್ಕಳು ಚೆನ್ನಾಗಿ ಓದ್ಕೊತಾರೆ ಅಂತ. ತುಂಬ ಜನ ಅವ್ರ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಇದ್ದರು ಅವಾಗ. ಆ್ಯಕ್ಚುಲಿ ನಾವು ಹೋಗಿದ್ದು ನಾರ್ಮಲ್ ಡೇಸಲ್ಲಿ. ಸೊ ಮೇ ಬಿ ವೀಕೆಂಡಲ್ಲಿ ಜಾಸ್ತಿ ಇರ್ಬೋದು ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಸೊ ಮುಂದೆ ಏನೇನು ದೇವಸ್ಥಾನಗಳಿದೆ, ಏನೇನಿವೆ ಅಂತ ಎಲ್ಲ ಇಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ವ್ಯಾಸ ಮಂದಿರ ಮತ್ತು ಗುರುನಿವಾಸ ಇವೆಲ್ಲ ಇದೆ. ಇಲ್ಲಿ ತುಂಬ ಜನ ಓದ್ಕೊತಾ ಇರ್ತಾರಲ್ವ, ಅದು ಅವ್ರಿಗೂ ಇಲ್ಲಿ ವಸತಿ ಅನ್ನೋದಿದೆ. ಸೊ ಇಲ್ಲಿ ಖಂಡಿತ ಒಮ್ಮೆ ನೀವು ಬನ್ನಿ. ನಾವೇನು ಮಾಡಿದ್ವಿ ಅಂದರೆ, ಶೃಂಗೇರಿ ಎಲ್ಲ ದರ್ಶನ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು 12 ಗಂಟೆ ಒಳಗೆ ಮುಗಿಸ್ಕೊಂಬಿಟ್ಟು ಇಲ್ಲಿಂದ ಹೊರನಾಡು ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ನಮ್ಮದು 1 ಡೇ ಟ್ರಿಪ್ಪೇ ಪ್ಲ್ಯಾನ್ ಮಾಡಿದ್ದು ನಾವು. ಸೊ ಅದಕ್ಕೆ ಇಲ್ಲಿ ಮುಗಿಸ್ಕೊಂಬಿಟ್ಟು ಹೊರನಾಡು ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನೀವು ಬೇಕಿದ್ದರೆ ಹೊರನಾಡು ಅಂದರೆ ನಾವು ಆನ್ ದ ವೇ ಹೊರನಾಡು ಹೋಗಬೇಕು ಅನ್ನೋದು ಆನ್ ದ ವೇಯಲ್ಲಿ ಕಟೀಲ ಕಲಶನೂ ತುಂಬ ಜನ ಹೋಗ್ತಾರೆ. ಬಟ್ ಈ ಸತಿ ನಮಗೆ ಅನುಕೂಲ ಆಗಲಿಲ್ಲ, ಅದಕ್ಕೆ ನಾವು ಹೋಗಲಿಲ್ಲ. ನಿಮಗೆ ಟೈಮ್ ಇದ್ದರೆ ಒಂದಿನ ಸ್ಟೇ ಮಾಡಿಬಿಟ್ಟು ಖಂಡಿತ ನೀವು ಕಟೀಲ ಮತ್ತು ಕಲಶಾದಾದಮೇಲೆ ವಿಸಿಟ್ ಆಗ್ಬೋದು. ಸೊ ಇದು ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.